ಇದು ಲೈನ್ ಕ್ರಿಯೇಟ್ ಮಾಡ್ತಾ ಇದ್ದೆ ನೋಡಿ ಕೆಳಗಡೆ ನೋಡಿ ಆಯಿತಾ. ಸೊ ಈಗೇನು ಮಾಡ್ತೀನಿ, ಅರ್ಥ ಆಗ್ತಿದೆಯಾ? ಸೊ ನೀವು ಸ್ಟ್ರೈಟ್ ಸೀಸರ್ ತೊಗೊಳ್ಳಿ, ನಿಮಗೆಲ್ಲ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಕಾಣಿಸ್ತಿಲ್ಲ, ಬೇರೆ ಕಾಣಿಸ್ತಿಲ್ಲ. ಮಾಡಿದ್ರೆ ಈಗ ನಾನು ಮೊಬೈಲ್ ಥ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೊದಲು ನಮಸ್ಕಾರ ಮಾಡ್ಕೊಳ್ಳಿ. ಫಸ್ಟ್ ಲೈನ್ ಫಸ್ಟು ನಾನೇನು ಮಾಡ್ತೀನಿ, ಇದು ಮೇಲ್ಗಡೆ ಲೈಟಾಗಿ ಹೆಡ್ನ ರಿಮೂವ್ ಮಾಡ್ಕೊಳ್ತೀನಿ. ಲೈಟಾಗಿ ನೋಡಿ, ಸ್ಕಿನ್ ಮಾಡಬೇಡ. ಓಕೆ, ನಾನಿಲ್ಲಿ ತೆಗಿಯೋಲ್ಲ, ಯಾಕಂದರೆ ಇದು ಶೇಪ್ ಇದೆ. ಸೊ ಹಾಗಾಗಿ ಅದು ನೋಡ್ಕೋಬೇಕಾಗ್ತದೆ. ಸ್ವಲ್ಪ ಮೇಲಕ್ಕೆ ತೆಗಿತಾ ಇದ್ದೀನಿ. ಅದು ಸಿಂಕ್ ಮಾಡಬೇಡ ನೋಡಿ. ಓಕೆ, ಲೈಟಾಗಿ ಒಂದು ಲೈನ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ಕೆಳಗಡೆ ತಗೋತೀನಿ. ಆಮೇಲೆ ಈಗ ತೆಗೆಯುವಾಗ ಹೆಂಗೆ ಇಟ್ಕೋಬೇಕಂದ್ರೆ, ಈ ಪಾಯಿಂಟ್ ಇದೆಯಲ್ಲ ಇಲ್ಲಿ ಹಿಂಗೆ ಇಟ್ಕೋಬೇಕು. ಎಳ್ದಿಟ್ಕೋಬೇಕು. ಸೊ ಕೆಳಗಡೆ ಎಲ್ಲ ಬೆಳ್ಳಲ್ಲಿ ಇಟ್ಕೊಳ್ಳಿ, ಎಳ್ದಿಟ್ಕೋಬೇಕು. ಕೈ ಬಿಡಿ ನಿಪ್ಪಿ ಮೇಲೆ ಇಟ್ಕೊಳ್ರಮ್ಮ ಯಾರಾದ್ರು. ಆ ಕೈಯಲ್ಲಿ ಈಗ ಮೇಲ್ಗಡೆ ಹೆಂಗೊಂದು ಲೈನ್ ಹೋಗಿದ್ದೀನಲ್ಲ, ಸೇಮ್ ಈ ಥ್ರೆಡ್ಡಲ್ಲಿ ಮಾಡಿಸ್ಕೊಂಡ್ಬರ್ತೀನಿ ನೋಡಿ ಲೈನ್. ನೋಡಿ ಅಮ್ಮ, ಟೈಟಾಗಿ ಇಟ್ಕೊ. ನಿನ್ನ ಇಡ್ಡೇ ಇಲ್ಲ ನೀನು ನೋಡಿ. ಓಕೆನಾ? ಬಿಡಮ್ಮ, ಬಿಡು. ಅದೇ ಸಿಂಕ್ ಮಾಡಬೇಡ, ಕೈ ಬಿಡು ಸುಮ್ಮನೆ ಅಷ್ಟೇ. ಇದು ಇಟ್ಕೊಮ್ಮ ನೋಡಿ. ಬಂದ್ಬಿಡಿ ಕೂತ್ಕೊಂಡ್ರೆ ಕಾಣಲ್ಲ. ಬಂದ ನೋಡಿ, ಕ್ರಿಯೇಟ್ ಆಯ್ತಾ ಲೈನ್. ಈಗ ಈ ಲೈನ್ಗೆ ಎಲ್ಲ ರಿಮೂವ್ ಮಾಡ್ತಾ ಹೋಗ್ತೀವಿ. ಇಟ್ಕೊಮ್ಮ. ನೋಡಿ, ಓಕೆ ನೋಡಿ. ನೀವು ತುಂಬ ಒಳಗಡೆ ಹೋಗೋದೇನು ಬೇಡ. ಆ ಲೈನ್ ಎಲ್ಲಿ ಬರುತ್ತೆ ನೋಡಿ, ಈಗೊಂದು ಕ್ರಾಸ್ ಬಂತು. ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ಕೈ ನೋಡಿ ಈ ಥರ. ಕೈ ಬಿಡಿ. ನೀನು ಎದೊಳಗೆ ಯಾಕಮ್ಮ ಕೈ ಬಿಡಿ. ಬಿಡಿ, ಸಿಂಕ್ ಮಾಡಬೇಡಿ. ಬಿಡಿ, ಆರಾಮಾಗಿಡಿ, ಆರಾಮಾಗಿ ಬಿಡಿ. ನೋವು ಅಷ್ಟು ಮಾಡೇ ಇಲ್ಲ ನಾನು. ಬಿಡಿ ನೋಡಿ, ಲೈನ್ ಬಂತಾ? ಈಗ ಎಕ್ಸಸ್ನ ಆರಾಮಾಗಿ ರಿಮೂವ್ ಮಾಡಿ. ಇಷ್ಟೇ. ಐಬ್ರೋ ಜಾಸ್ತಿ ಒದ್ದಾಡೋದು ಎಲ್ಲ ಏನೂ ಇರೋದಿಲ್ಲ. ಸೊ ಒಂದು ಲೈನ್ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಲೆವೆಲ್ಗೆ ತಗೊಳ್ಳೋಣ. ಓಕೆ, ಸೊ ಅದಾದಮೇಲೆ ಎಕ್ಸಸ್ನ ಈಗ ಆರಾಮಾಗಿ ನಿಮ್ಗೊಂದು ಲೈನ್ ಗೊತ್ತಾಯಿತು. ಎಕ್ಸಸ್ನ ಆರಾಮಾಗಿ ರಿಮೂವ್ ಮಾಡ್ಕೊತೀರ. ಇಟ್ಕೊಬಾ. ನೋಡಿ, ಲೈಟಾಗೆ ತುಂಬ ಈ ಥರ ಪ್ರೆಸ್ ಮಾಡೋದು, ಅದ್ಮೋದು, ಹಿಂಗೆ ಅದೆಲ್ಲ ಮಾಡಬಾರ್ದು, ನೋವಾಗುತ್ತೆ. ಬಿಡಿ ನೋಡಿ, ಬಂತಾ? ಬಿಡ ಬಿಡ, ಆಗೋಯ್ತು ಅಷ್ಟೇ, ಮುಗೀತು. ಇಷ್ಟ ಐಬ್ರೋ ಇಷ್ಟ ಆಗೋದು. ಗ್ರೂಪ್ ಹಾಕ್ತಾರೆ. ಸೇಮ್ ಇಲ್ಲಿ ಮಾಡುವಾಗಲೂ ಅಷ್ಟೇ ನೋಡಿ. ಯಾರು ಈಗ ಇಟ್ಕೋಬೇಕು. ಜಸ್ಟ್ ಓಕೆ, ಈ ಪಾಯಿಂಟ್ ಏನಿದೆ ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಈಸಿಯಾಗಿ ನಿಮಗೆ. ಸೊ ಒಂದ್ಸಲ ಹಿಂಗೆ ಕಚ್ ಮಾಡಬಾರ್ದು, ಟೈಟಾಗಿ ಬಂದಿದೆ. ಈಗ ನೋಡಿ, ಇದೇನಿದೆಲ್ಲ ಶೇಪು, ಇದನ್ನು ಕ್ರಾಸ್ ಮಾಡ್ತೀನಿ. ಜಸ್ಟ್ ಪಾಯಿಂಟ್ ಬಂದಮೇಲೆ ಕ್ರಾಸ್.
ಮಾಡಬೇಡಿ, ಸಿಂಕ್ ಮಾಡಬೇಡಿ, ಮಾಡಬೇಡಿ ಸಿಂಕ್. ಮಾಡಬೇಡಮ್ಮ ಸಿಂಕ್ ಹಂಗೆ. ಹ್ಞೂ ಇಷ್ಟು ಮಾತಾಡೋ ಬಹುಶಃ ನಿಮ್ಗೆ ಇನ್ನೂ ಒಂದು ವಿಷಯ ಗೊತ್ತಾಯ್ತಾ? ಆ ಕಡೆಗೂ ಈ ಕಡೆಗೂ ಹೇರ್ ಗ್ರೋತಲ್ಲಿ ತಿಕ್ನೆಸ್ಸಲ್ಲಿ ಯಾವ್ದು ಚಿಕ್ಕಿದೆ? ಚಿಕ್ಕಿದೆ ಇದು ನೋಡಿದ್ರಾ? ಶೇಪ್ ಇದೆ, ತಿಕ್ಕಿ ಕಡಿಮೆ ಇರೋದಾ? ಹಿಡ್ಕೊ ಇನ್ನು ಕೆಳಗಡೆ ನೋಡಿ ಇವಾಗ ಸೇಮ್. ನೋಡಿ ಲೈನ್ ಕ್ರಿಯೇಟ್ ಆಯ್ತಾ? ಆಯ್ತು. ಅಮ್ಮ ನಿನ್ನ ಪ್ರೆಸ್ ಅದುಮ್ತಾ ಇದೆಯಾ? ಎಳ್ದಿಟ್ಕೊ. ನೋಡಿ ಐಬ್ರು ನೋಡಿ ಹಿಂಗೆ ಇಟ್ಕೊಂಡ್ರೆ ಯಾಕಮ್ಮ ಸಿಗಲ್ಲ ಆರಾಮ ತೆಗೆಯೋದಕ್ಕೆ? ಇಟ್ಕೊಳ್ಳಿ ಆತ ಗುರುಗಳು ಬೇರೆ. ಸೇಮ್ ಆಗೋಯ್ತು 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 ಆಗೋಯ್ತು. ಲೂಸ್ ಬಟನ್ ಹಿಂಗೆ ಶೇಪ್ ಕೊಡೋದು ಸೇಮ್ ಹೌದು. ಸೆಂಟ್ರ್ ಬೇಡ, ಸೆಂಟ್ರಲ್ಲೇ ಶೇಪ್ ಇರ್ತದೆ. ಇದು ನೋಡ್ಕೊಳ್ಳಿ, ಇನ್ನೂ ಮಾಡೋದಿದೆ. ನಾನು ಎಲ್ಲೂ ಕೂಡ ಎಕ್ಸ್ಟ್ರಾಸ್ ರಿಮೂವ್ ಮಾಡ್ತಾ ಇಲ್ಲ. ಒಂದು ಲೈನ್ ಬಂದ್ಬಿಡ್ತಾ ಇದ್ದೀನಿ ಫಸ್ಟ್. ನೋಡಿ ನಾನು ಐಬ್ರೋ ಏನು ತೆಗಿಬೇಕಾಯ್ತು ಆ ಲೈನ್ ಕ್ರಿಯೇಟ್ ಆಯಿತು. ಎಕ್ಸಸ್ ರಿಮೂವ್ ಮಾಡ್ಕೋಬೋದು. ಇಟ್ಕೊಳ್ಳಿ. ಚಟಾಗಿ ಇಟ್ಕೊಳ್ಳಿ. ಬಿಡಿ ನೋಡಿಮ್ಮ, ನಾನೇನು ಮುಂದಕ್ಕೆ ಬಂದಿಲ್ಲ. ಸೊ ಹಿಂದೆಯಿಂದನೇ ತೆಗೆದಿದ್ದು. ಸೊ ಜಸ್ಟ್ ಒಂದೊಂದು ಲೈನನ್ನು ನಾನು ಇಟ್ಕೊಂಡು ಕೆಲಸ ಮಾಡೋದಂಥದ್ದು. ಫ್ರೀ ಆಗಿಬಿಡು, ಫ್ರೀ ಆಗಿಬಿಡು. ಆಗೋಯ್ತಾ ಇಬ್ರು? ಆರಾಮಾಗಿ ಓಕೆ ಕೈ ಮೇಲೆ ಕೈ ನೋಡಿ ಏನೋ ತೆಗಿಬೇಕಾ? ಬಿಡಿ ನೋಡಿ